ಮುದ್ದೆ ಜೊತೆ ಅದ್ಭುತ ರುಚಿಯಾಗಿರುವಂಥ ಒಂದು ಕಾಂಬಿನೇಷನ್ ಅಂತಂದರೆ ಇದು ಹಸಿಗೊಜ್ಜು ಅಥವಾ ಹಸಿ ಬಜ್ಜಿ ಅಂತ ಕರೀತಾರೆ. ಮೊದಲೆಲ್ಲ ನಮ್ಮ ಹಳ್ಳಿ ಸೈಡಲ್ಲಿ ಬೆಳಗ್ಗೆ ಸಂಜೆ 2 ಟೈಮು ಸಾಂಬಾರು ಮಾಡೋರು. ಸಾಂಬಾರು ಮಾಡಿದಾಗ ಸಂಜೆ ಟೈಮಿಗೆ ಇದೇ ಸಾಂಬಾರನ್ನ ಹೆಚ್ಚಾಗಿ ಈ ಸಾಂಬಾರನ್ನ ಮಾಡೋರು. ರುಚಿ ಮಾತ್ರ ಅದ್ಭುತವಾಗಿರುತ್ತೆ. ಈ ಹಸಿಗೊಜ್ಜು ಮಾಡೋದಕ್ಕೆ ನಾನಿಲ್ಲಿ ಹಸಿರು ಮೆಣಸಿನ್ಕಾಯಿನ ಈ ರೀತಿ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಳ್ತಾ ಇದ್ದೀನಿ. ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಸಿರು ಮೆಣಸಿನ್ಕಾಯಿನ ನೀವು ಹುರ್ಕೊಂಡಿರೋಂಥ ಹಸಿರು ಮೆಣಸಿನ್ಕಾಯಿನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು, ಒಂದು ಅರ್ಧ ಹಸಿ ಈರುಳ್ಳಿ ಹಾಕ್ಕೊಂಡು, ನೆನೆಸಿಟ್ಕೊಂಡಿರೋಂಥ ಸ್ವಲ್ಪ ಹುಣಸೆಹಣ್ಣ ಹಾಕ್ಕೊಂಡು, ನಂತರ ಇದಕ್ಕೆ ರುಚಿ ತಕ್ಕಷ್ಟು ಉಪ್ಪನ್ನು ಸೇರಿಸಿ, ಸ್ವಲ್ಪ ತೆಂಗಿನಕಾಯಿನ ಹಾಕಿ, ಸ್ವಲ್ಪ ಅದಕ್ಕೆ ನೀರನ್ನ ಸೇರಿಸಿ ತರಿಯಾಗಿ ರುಬ್ಕೊಂಡ್ರೆ ಇದಕ್ಕೆ ಗೊಜ್ಜು ರೆಡಿಯಾಗಿದೆ. ಈ ರೀತಿ ನುಣ್ಣಗೆ ರುಬ್ಬಾರ್ದು, ತರಿಯಾಗಿ ರುಬ್ಕೊಬೇಕು. ನಂತರ ಇದಕ್ಕೆ ಚಿಕ್ಕದಾಗಿ ಹೆಚ್ಕೊಂಡಿರೋಂಥ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ, ನಮಗೆ ಯಾವ ಹದಕ್ಕೆ ಬೇಕೋ ಅದಕ್ಕೆ ನೀರನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಮುದ್ದೆಗೆ ಒಂದು ಸೂಪರ್ ಕಾಂಬಿನೇಷನ್ ಆಗಿರೋಂಥ ಹಸಿಗೊಜ್ಜು ಅಥವಾ ಹಸಿ ಬಜ್ಜಿ ರೆಡಿ ಇದೆ. ಇದನ್ನು ಬ್ಯಾಚುಲರ್ ಸಹ ಬಹಳ ಈಸಿಯಾಗಿ ಮಾಡ್ಕೊಬೋದು. ಮುದ್ದೆಗೆ ಒಂದು ಸೂಪರ್ ಕಾಂಬಿನೇಷನ್ ಅಂತ ಹೇಳಬಹುದು.